ಇನ್ನು ಆನೆ ವಿಕ್ರಾಂತ್ ಬಗ್ಗೆ ಕಾಳಜಿ ವಹಿಸಿದ್ದ ಕಾವಾಡಿಗ ಅಮಾನತು ಮಾಡಲಾಗಿದೆ. ಸಕ್ರೆಬೈಲು ಆನೆ ಬಿಡಾರದ ಕಾವಾಡಿಗ ಶೇಖ್ ಹುಸೇನ್ ಅಮಾನತು ಮಾಡಿದ್ದಾರೆ. ಏನೋ ಕಾಳಜಿ ತೋರಿಸಿದ್ದಕ್ಕೆ ಈ ರೀತಿ ಅಮಾನತು ಬೇಕಾ? ಸಕ್ರೆಬೈಲು ಆನೆ ಬಿಡಾರದ ಕಾವಾಡಿಗ ಶೇಖ್ ಹುಸೇನ್ ಅನ್ನು ಅಮಾನತು ಮಾಡಲಾಗಿದೆ. ಗಾಯಾಳು ವಿಕ್ರಾಂತ್ ಬಗ್ಗೆ ಪತ್ರವನ್ನ ಬರೆದಿದ್ದ. ಆನೆಗೆ ಪೌಷ್ಟಿಕ ಆಹಾರಕ್ಕಾಗಿ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದ. ಆನೆಗೆ ತಜ್ಞ ವೈದ್ಯರಿಂದ ಸೂಕ್ತ ಚಿಕಿತ್ಸೆಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದ ಶೇಖ್. ವಲಯಾಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದ ಈ ಕಾವಾಡಿಗ ನಂದಳ್ಳಿ ಕ್ಯಾಂಪ್ಗೆ ಕಳಿಸದೆ ಸಕ್ರೆಬೈಲ್ನಲ್ಲೇ ಚಿಕಿತ್ಸೆಗೆ ಮನವಿಯನ್ನ ಮಾಡಿದ್ದ. ಜೂನ್ 12ನೇ ತಾರೀಕು ಕಾವಾಡಿಗ ಶೇಖ್ ಹುಸೇನ್ಗೆ ಅಮಾನತು ಪತ್ರ ಬಂದಿದೆ. ಪ್ರೀತಿಯ ಆನೆ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದ್ದಕ್ಕೆ ಅಮಾನತಿನ ಶಿಕ್ಷೆ. ಈಗ ವಿಕ್ರಾಂತ್ ಬಗ್ಗೆ ಕಾಳಜಿ ತೋರಿಸಿದ್ನಲ್ಲ, ಅದಕ್ಕೆ ಶಿಕ್ಷೆ ಏನಪ್ಪಾ ಅಂತಂದ್ರೆ ಅಮಾನತು. ಗಾಯಾಳು ವಿಕ್ರಾಂತ್ ಆನೆ ಬಗ್ಗೆ ಪತ್ರವನ್ನ ಬರೆದಿದ್ದಕ್ಕೇನೆ ಅಮಾನತು ಮಾಡಿದ್ದಾರೆ ನೋಡಿ. ಆತ ಏನು ಕೇಳಿಕೊಂಡ? ಆಸ್ತಿ ಕೇಳಿದ್ನಾ? ಅಂತಸ್ತು ಕೇಳಿದ್ನಾ? ನಿಮ್ಮ ಹತ್ರ ಹಣ ಕೇಳಿದ್ನಾ? ಅಥವಾ ಕಾರು ಬಂಗ್ಲೆ ಕೇಳಿದ್ನಾ? ಅಥವಾ ನಿಮ್ಮ ಜಾಗವನ್ನ, ನಿಮ್ಮ ಅಧಿಕಾರವನ್ನ ನನಗೆ ಕೊಡಿ ಅಂತ ಕೇಳಿದ್ನಾ? ಏನೂ ಇಲ್ಲ. ಆತ ಕೇಳಿದಿಷ್ಟೇ, ವಿಕ್ರಾಂತ್ ಆನೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆತನಿಗೆ ಪೌಷ್ಟಿಕಾಂಶ ಆಹಾರ ಕೊಡಿ, ಉತ್ತಮ ಚಿಕಿತ್ಸೆಯನ್ನ ಕೊಡಿ, ಆತನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಗುಣಪಡಿಸ್ಬೇಕು ಅಂತ ಕೇಳ್ಕೊಂಡಿದ್ದ ಅಷ್ಟೇ. ಆ ಕೇಳ್ಕೊಂಡಿದ್ದ ಪತ್ರಕ್ಕೇನೆ ಅಮಾನತು ಮಾಡಿದ್ದೀರಿ ಅಂತಂದರೆ ನೀವು ಮಾನವೀಯತೆ ಇರುವಂಥ ಅಧಿಕಾರಿಗಳ? ಮಾನವೀಯತೆ ಇಲ್ದಿರೋ ಅಧಿಕಾರಿಗಳು ನೀವು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್ ಕೃಷ್ಣ, ಗಮನಿಸ್ತಾ ಇದ್ದೀವಿ ಕಾವಾಡಿಗ ಎಲ್ಲೋ ಆ ವಿಕ್ರಾಂತ್ ಬೇಗ ಗುಣ ಆಗಲಿ ಅಂತ ಆ ಬಯಕೆಯಿಂದ ಕಾಳಜಿ ತೋರಿಸಿದೆ, ತಪ್ಪಾಯ್ತಾ ಅನ್ನುವಂಥ ಪ್ರಶ್ನೆ ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ಶಿವಕುಮಾರ್, ಏನು ಕಳೆದ ಏಪ್ರಿಲ್ ತಿಂಗಳಲ್ಲಿ ಈ ಕಾವಾಡಿಗ ಏನಿದ್ದಾನೆ ಶೇಖ್ ಹುಸೇನು ಈತ ಒಂದು ಪತ್ರವನ್ನ ಬರೆದಿರ್ತಾನೆ. ಜಿಲ್ಲಾ ಏನು ಅರಣ್ಯ ಅಧಿಕಾರಿಗಳಿಗೆ ಎಲ್ಲ ಪತ್ರ ಬರೆದಿರ್ತಾನೆ. ಏನಂತ ಹೇಳಿದ್ರೆ, ಇನ್ನು ನಮ್ಮ ಪ್ರೀತಿಯ ಅಂತಹ ವಿಕ್ರಾಂತ್ ಆನೆ ಏನಿದೆ, ಈ ವಿಕ್ರಾಂತ್ ಆನೆಗೆ ಚೆನ್ನಾಗಿ ನೋಡ್ಕೋಬೇಕು, ಪೌಷ್ಟಿಕಾಂಶ ಆಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿರ್ತಾರೆ. ನಿನ್ನೆ ಈ ಬಗ್ಗೆ ಪವರ್ ಟಿವಿ ಒಂದು ವಿಸ್ತೃತ ವರದಿ ಕೂಡ ಮಾಡಿರುತ್ತೆ. ಈ ಪತ್ರದ ಬೆನ್ನಲ್ಲೇ ಇದೀಗ ಅವನಿಗೆ ಅಮಾನತಿನ ಶಿಕ್ಷೆ ಕೂಡ ವಿಧಿಸಲಾಗಿರುವಂತದ್ದು. ಈಗ ಏನು ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಈ ಒಂದು ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿದೆ. ಸಕ್ರೆಬೈಲು ಆನೆ ಬಿಡಾರ ಈ ಚಿಕಿತ್ಸೆ ಬಗ್ಗೆ ಕಾಳಜಿ ವಹಿಸಿದ್ದೇ ತಪ್ಪಾಯ್ತಾ ಎಂಬ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು. ಇವಾಗ ಆನೆ ಬಗ್ಗೆ ಕಾಳಜಿ ವಹಿಸಿದ್ದಕ್ಕೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಈ ರೀತಿನಲ್ಲಿ ಪತ್ರ ಬರೆದಿದ್ದಂತಹ ಏನು ಕಾವಾಡಿ ಶೇಖ್ ಹುಸೇನು, ಈತ ಆತಂಕ ಮಾನವೀಯತೆಯ ಪತ್ರದ ಬೆನ್ನಲ್ಲೇ ಇದೀಗ ಅಮಾನತಿನ ಆದೇಶ ಕೂಡ ಬಂದಿದೆ. ಏನು ಪೌಷ್ಟಿಕ ಮತ್ತು ಅಗತ್ಯ ಆಹಾರವಿಲ್ಲದೆ ನರಳ್ತಾ ಇದೆ ಆನೆ ವಿಕ್ರಾಂತ್, ಸರಿಯಾದ ಆರೈಕೆ ಇಲ್ಲ. ಹೀಗಾಗಿ ಅದಕ್ಕೆ ಏನು ಪರ್ಮನೆಂಟ್ ವೈದ್ಯರು ಕೂಡ ಇಲ್ಲಿ ಸಕ್ರೆಬೈಲ್ನಲ್ಲಿ ಇಲ್ದಲೇ ಇರುವಂತದ್ದು ಇಲ್ಲಿ ಪ್ರಶ್ನೆ ಆಗಿತ್ತು. ಒಬ್ಬ ವೈದ್ಯರನ್ನ, ಪರ್ಮನೆಂಟ್ ವೈದ್ಯರನ್ನ, ತಜ್ಞ ವೈದ್ಯರನ್ನ ಇಲ್ಲಿ ನೇಮಿಸಿ ಈಗಿರುವ ವೈದ್ಯರು ಸರಿ ಇಲ್ಲ ಎಂಬಂತಹ ಮಾತು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಈ ಒಂದು ಉಲ್ಲೇಖದ ಬೆನ್ನಲ್ಲೇ ಇದೀಗ ಈ ಅಮಾನತಿನ ಆದೇಶ ಹೊರಡಿಸಿರುವಂತದ್ದು ಎಲ್ರಿಗೂ ಕೂಡ ದಿಗ್ಭ್ರಮೆ ಒಳಗಾಗಿರುತ್ತಾರೆ. ಜೊತೆಗೆ ಶೇಖ್ ಹುಸೇನ್ ಮತ್ತೆ ನಾವು ಏನ್ ಮಾಡ್ಬೇಕು ಇನ್ನೊಂದು ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಎದುರು ಹಾಕೊಂಡು ತಲೆ ಮೇಲೆ ಕೈ ಎತ್ಕೊಂಡು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿರುತ್ತದ್ದು. ಆನೆಯನ್ನ ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಒಂದು ಹಿನ್ನೆಲೆಯಲ್ಲಿ ಒಂದು ಪತ್ರವನ್ನ ಬರೆದಿದೆ ಎಂಬಂತಹ ಮಾತನ್ನು ಕೂಡ ಶೇಖ್ ಹುಸೇನ್ ಆಡಿರುವಂತದ್ದು ಇಲ್ಲಿ ಗಮನಿಸಬಹುದಾಗಿದೆ. ಶಿವಕುಮಾರ್, ಥ್ಯಾಂಕ್ ಯು ಮೋಹನ್ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.